ಪವಾಡ ಪುರುಷರು ಈಗೇನು ನಡೆದಾವೆಲ್ಲ ಪ್ರವಾಹ, ಊರುಗಳು ಕೊಚ್ಕೊಂಡು ಹೋಗೋದು, ಸಣ್ಣ ಪುಟ್ಟ ಊರುಗಳು ಹಾಳಾಗಿ ಹೋಗೋದು, ಪೂರಾ ನೀರಿನಲ್ಲಿ ಹೋಗ್ತಾವೆ. ಮುಂದೆ ಭಾಳ ಕ್ರಾಂತಿ ಶುರುವಾಗ್ತದ, ಭಾಳ ಅಶಾಂತಿ ಶುರುವಾಗ್ತದ ಈ ದೇಶದಲ್ಲಿ ಅಂತ ಅಮ್ಮನವರು ಅವಾಗ ಹೇಳಿದರು. ಅದೇ ಪ್ರಕಾರ ಈಗ ಅವ್ರು ಹೇಳಿದ ವಾಕ್ಯನೇ ನಡೆದಿದೆ. ಭಾಳಷ್ಟು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಕೂಡ ಅಮ್ಮನವರ ದರ್ಶನ ಮಾಡಿ ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಂಡು ಬದಲಾವಣೆ ಹಾದಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಒಂದೇ ದಿವಸ ಯಾನಾಗುಂದಿ ಮತ್ತು ಶ್ರೀಶೈಲದಲ್ಲಿ ದರ್ಶನ ಕೊಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆ. ಅವರು 87 ವರ್ಷ ಬದುಕಿದ್ರು ಕೂಡ ಅನ್ನ ಇಲ್ಲ, ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ ಅಂಥ ಒಬ್ಬ ಯೋಗಿ ಸಿಗೋದು ಭಾರತ ದೇಶದಲ್ಲಿ ಬಹಳ ಕಷ್ಟ. ಮದರ್ ಥೆರಿಸಾ, ಸ್ವಾಮಿ ವಿವೇಕಾನಂದಂಥ ತತ್ವ ಸಿದ್ಧಾಂತಗಳು ಹೊಂದಿಕೊಂಡಿದ್ದಳು. ಅಮೃತಾನಂದಮಯಿ ಅಂತ ವಿಚಾರಗಳು ಹೊಂದಿದಳು. ಅದಕ್ಕಾಗಿ ಆಕೆ ನಡೆದಾಡ ದೇವರು. ಆಕೆ ಮೇಲೆ ಯಾವಾಗಲೂ ತ್ರಿಶೂಲ ಇರ್ತಿತ್ತು. ಆ ತ್ರಿಶೂಲಿನಿಂದ ಭಗವಂತನ ಧ್ಯಾನ ಮಾಡ್ತಿದ್ದಳು. ಅವರು ಒಂದು ಸಲ ಅವರು ಮೊದಲು ದನ ಕಾಯುತ್ತ ಸಂದರ್ಭದಲ್ಲಿ ಗಿಡದಾಗ ಕೂಟ್ಟು ದನಗಳು ಕಾಯ್ತಿಳು. ಅವು ದನಗಳು ಮುಂದಕ್ಕೆ ಹೋಗ್ತಿಲ್ಲ, ಅದು ಗಿಡ ಸುತ್ತನೇ ಅವು ಮೇಯ್ತಿವು, ಮುಂದಕ್ಕೆ ಹೋಗ್ತಿಲ್ಲ. ಅವು ಸಾಯಂಕಾಲ ಇಳಿದು ಕರ್ಕೊಂಡು ಹೋಗ್ತಿಲ್ಲ, ಹಿಂಗೆ ಮಂದಿ ಅಪ್ಪಳಿ ನಿಂತು ಕಾಯಿಸ್ತಿಲ್ಲ. ಹಾಗೆ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಅಲ್ಲಿ ಬೆಟ್ಟದ ಮೇಲೆ ತನ್ನ ಎಲ್ಲ ಕಾರ್ಯಭಾರಗಳು ಸ್ಟಾರ್ಟ್ ಮಾಡಿದ್ರು. ಇಡೀ ಮಾನವ ಕುಲಕ್ಕೆ ನೀವು ಯಾರು ಕುರಿ ಕೋಳಿ ಕೊಯ್ತೀರಿ, ಅವು ಹ್ಯಾಂಗೆ ಮುಂದೆ ಕುಣಿದು ಹಾರ್ಯಾರು ಸಾಯ್ತಾವ, ಯಾರ್ಯಾರು ಮಾಂಸ ತಿಂತೀರಿ ಅವ್ರ ಮುಂದೆ ಅಂಥದ್ದೇ ನಿಮಗೆ ಸಾವು ಬರ್ತಂತ ಹೇಳಿದರು. ಅದಕ್ಕಾಗಿ ಭಾಳಷ್ಟು ಮಂದಿ ಅವ್ರ ಮಾತು ಕೇಳಿ ಮಾಂಸವನ್ನೇ ತ್ಯಾಗ ಮಾಡಿದ್ರು. ಅವರು ಏನೂ ಇದ್ದಿದ್ದಿಲ್ಲ, ಯಾವುದೂ ಆಶೆ ಮಾಡ್ತಿದ್ದಿಲ್ಲ, ಯಾರಿಗೆ ಏನೂ ಕೇಳ್ತಿದ್ದಿಲ್ಲ. ಅಂಥ ಒಬ್ಬ ಮಹಾಯೋಗಿನಿಯ ಆದೇಶದ ಪ್ರಕಾರ ಗುಲ್ಬರ್ಗಾದಲ್ಲಿ ಬರೋ ಇಚ್ಛೆ ಆದ, ನಾನು ಗುಡಿ ಕಟ್ಟಬೇಕು ನೀವು ಅಂತ ಹೇಳಿದರು. ಆ ದೇವಾಲಯ ನಾವು ಭಾಳ ಸುಂದರವಾಗಿ ಕಟ್ಟೀವಿ. ಆಮೇಲೆ ನಾನು ಮೂರ್ತಿ ಕೂಡಿಸ್ಬೇಕು ಅಂತ ಹೇಳಿದರು. ಇಡೀ ದೇಶದಲ್ಲಿ ಎಲ್ಲ ಕಡೆ ಅವರು ಆಶ್ರಮ ಇದ್ದರೂ ಕೂಡ ಇಲ್ಲಿ ಮೂರ್ತಿಗಳಿಲ್ಲ. ಹೇಳಿ ನಮ್ಮೊಬ್ಬರಿಗೆ ಅದು ಮೂರ್ತಿನೂ ಕೂಡ ಅನಾವರಣ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಯಾರ್ಯಾರ ಬಳಿ ದುಡ್ಡು ಅದು ಸಂಪತ್ತದ ನೀವು ಏನು ಬೇಡ್ಕೋಬೇಡ್ರಿ, ಸುಮ್ಮನೆ ಬರ್ರಿ. ಯಾರಿಗೆ ಕಷ್ಟದ ಅವ್ರು ನೀವು ಏನು ಬೇಡ್ಕೋತೀರಿ ಅಲ್ಲಿದಲ್ಲೇ ನೀವು ರಿಸಲ್ಟ್ ಸಿಗ್ತದೆ ಅಂತ ಇದು ಆ ಶಕ್ತಿ ಆಕೆ ನಿಮ್ಮಲ್ಲಿದ. ನೋಡ್ಲಿಕ್ಕೆ ಕಣ್ಣಿಗೆ ಇವತ್ತಿಲ್ಲ, ಅದು ಎಲ್ಲ ಕಡೆ ತಿರುಗಾಡ್ತಾಳೆ, ಎಲ್ಲ ಕಡೆ ಜೀವಂತೆ ಹಾಳಾಕಿ, ಅದಕ್ಕೀಗ ಸಾವಿಲ್ಲ. ಅಂಥ ಒಬ್ಬ ಯೋಗಿನಿಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ನಾಡಿನ ಜನರು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಅದನ್ನು 14, 15, 16 3 ದಿನ ಕಾರ್ಯಕ್ರಮ ಅದು. ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಕೂಡ ನಾವು ಯಾವಾಗಲೂ ಹಿಂದುಳಿದ ಜನಾಂಗದ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅಭಿಮಾನ ಹೊಂದವರು, ಅವರ ಏಳಿಗೆಗಾಗಿ ನಿಮ್ಮ ಪತ್ರಿಕೆಯ ಮೂಲಕ ಯಾವಾಗಲೂ ಉತ್ತಮ ಸಂದೇಶವನ್ನು ಕೊಡಿಸಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ತಾವೆಲ್ಲ ಮಿತ್ರರಂಥ ಪತ್ರಿಕಾ ಮಾಧ್ಯಮದವರು ಕೂಡ ಇದು ಹೆಚ್ಚಿನ ಪ್ರಚಾರವನ್ನು ಮಾಡಿ ಪುನಃ ಮತ್ತೆ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಈ ಭಾಗದ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರಿಂದ ನೀವೆಲ್ಲ ಸನ್ಮಾನ ಸ್ವೀಕರಿಸಬೇಕಂತೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕಳಸ ಯಾನಾಗುಂದಿಲಿಂದ ಅಲ್ಲಿ ಪೂಜೆ ಮಾಡಿಕೊಂಡು ಶರಣಬಸಪ್ಪನ ಗುಡಿ ಬಂದು ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರ್ತದೆ. ಆಯಿತು, ಮೂರ್ತಿ ಅಲ್ಲಿ ಅದ, ಅದು ಅಲ್ಲಿ ಅನಾವರಣ ಆಯ್ತು. ಎಲ್ಲ MLAಗಳು ಸಮಾಜದ ಎಲ್ಲ ನಾಯಕರು, ನಮ್ಮ ಸಮಾಜದ ಎಲ್ಲ ನಾಯಕರು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು, ಏನೇನು ಕಾರ್ಯಕ್ರಮ ಎಲ್ಲ ಆತವು. ನೀವು ಬಂದ್ರೆ ಅಷ್ಟೇ ಎಲ್ಲ ಗೊತ್ತಾಗ್ತದೆ. ಆರಾಮ್ ಬರ್ರಿ.